ಅಕ್ಕ ಏನು ಮಾಡ್ತಾ ಇದೆಯಾ ಅಕ್ಕ? ಇವತ್ತು ಬೆಳಗ್ಗೆ ಎದ್ದು ಪಾರ್ಕ್ ಹತ್ರ ಹೋಗೋಣ ಅಂತ ಅನ್ಕೊಂಡಿದೀವಿ. RCB ಫ್ಯಾನ್ಸ್ ಎಷ್ಟು ಜನ ಇದ್ದಾರೆ ಅಂತ ಚೆಕ್ ಮಾಡಬೇಕು. ಅದಕ್ಕೆ ಸರಿ ಆಯ್ತು ಬಾ. ಹೋಗ್ತಾ ಇದೀವಿ ಪಾರ್ಕಿಗೆ. ಏನಕ್ಕೆ? ಪಬ್ಲಿಕ್ ರಿಯಾಕ್ಷನ್ ಫಾರ್ RCB ತಗೊಳಕ್ಕೆ ಹೋಗೋಣ. ಲೆಟ್ಸ್ ಗೋ. ಹಾಗೆ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣಿಸ್ತಾ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈಗ ನಾವು ಪಾರ್ಕ್ ಒಳಗೆ ಬಂದಿದ್ದೀವಿ. ಇಲ್ಲಿ ಸ್ವಲ್ಪ ಮಕ್ಕಳು ಕಾಣಿಸ್ತಾ ಇದ್ದಾರೆ, ಕರಾಟೆ ಕ್ಲಾಸ್ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ಸುತ್ತೆ. ಬನ್ನಿ ಮಾತಾಡೋಣ. IPL ಅಲ್ಲಿ ಯಾವ ಟೀಮಿಗೆ ಸಪೋರ್ಟ್ ಮಾಡೋದು? RCB. RCB ಅಲ್ಲಿ ಯಾರು ಇಷ್ಟ ನಿನಗೆ? ವಿರಾಟ್ ಕೊಹ್ಲಿ. ಅಷ್ಟೇ, ವಿರಾಟ್ ಕೊಹ್ಲಿ. ಈ ಸಲ ಕಪ್ ಗೆಲ್ಲುತ್ತಾ? RCB ಈ ಸಲ ಪಕ್ಕ ಗೆಲ್ತಾರೆ, ನಂಗೆ ನಂಬಿಕೆ ಇದೆ. ಈ ಸಲ ಪಕ್ಕ ಗೆಲ್ತಾರೆ. ಒಂದ್ಸಲನು ಕಪ್ ಗೆದ್ದಿಲ್ಲ, ಈ ಸಲ ಗೆಲ್ತಾರೆ. ಥ್ಯಾಂಕ್ ಯು. ಕೇಳಿದ್ದಕ್ಕೆ ಖುಷಿ ಆಯ್ತಾ? ಹಾ, ಖುಷಿ ಆಯ್ತು. ಸರ್ ನೀವು ಕ್ರಿಕೆಟ್ ನೋಡ್ತೀರಾ? ನೋಡ್ತೀವಿ ಸರ್. ಈ ಸರಿ IPL ಅಲ್ಲಿ ನಿಮ್ಗೆ ಯಾವ ಟೀಮ್ ಇಷ್ಟ? RCB ಸರ್. RCB ಯಾರು ಇಷ್ಟ ಸರ್? ವಿರಾಟ್. ನಿಮ್ಗೆ ಏನು ತೆಗೆಯುತ್ತೆ ಸರ್ RCB ಟೀಮು? ನಾವು ನೋಡಿದಾಗಿಂದನೂ ಚೆನ್ನಾಗಿ ಆಡ್ತಾ ಇದಾರೆ, ಮತ್ತೆ ಎಲ್ಲಾ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದಾರೆ, ಅದಕ್ಕೋಸ್ಕರ. ಹೌದಾ ಸರ್? ಈ ಸರಿ ಕಪ್ ಗೆಲ್ಲುತ್ತಾ? ಪಕ್ಕ 100% ಗೆಲ್ಲುತ್ತೆ. ಹೌದಾ ಸರ್? ಓಕೆ ಸರ್, ಈ ಸರಿ ಕಪ್ ಗೆದ್ರೆ ಪಾರ್ಟಿ ಮಾಡೋಣ ಸರ್. ಬನ್ನಿ, ನಂಬರ್ ಕೊಟ್ಬಿಟ್ಟು ಹೋಗಿ ಮಾಡೋಣ. ಸರಿ ಸರ್, ಓಕೆ, ನಂಬರ್ ಕೊಡ್ತೀನಿ. ನಂಬರ್ ಕೊಟ್ಬಿಟ್ಟು. IPL ಅಲ್ಲಿ ಯಾವ ಟೀಮ್ ಇಷ್ಟ ಸರ್? RCB. RCB ಯಾರು ಇಷ್ಟ ಸರ್? ವಿರಾಟ್ ಕೊಹ್ಲಿ, ರಜತ್ ಪಟಿದಾರ್. ನಿಮ್ಗೆ RCB ಯಾಕೆ ಇಷ್ಟ ಸರ್? ನಾವು ಬೆಂಗಳೂರು, RCB ನ ಇಷ್ಟಪಡ್ಬೇಕಲ್ವಾ? ಹಂಗಿದ್ರೆ ಈ ಸರಿ ಕಪ್ ಗೆಲ್ಲುತ್ತಾ? ಪಕ್ಕ ಗೆಲ್ಲುತ್ತೆ ಸರ್, ಈ ಸಲ ನಮ್ದೇ ಕಪ್ಪು. ಓಕೆ ಸರ್, ಜೈ RCB. ಸರ್ ನೀವು ಕ್ರಿಕೆಟ್ ನೋಡ್ತೀರಾ? ತುಂಬಾ ನೋಡ್ತೀವಿ. ಈ ಸರಿ IPL ಅಲ್ಲಿ ಯಾರಿಗೆ ಸಪೋರ್ಟ್ ಮಾಡ್ತೀರಾ? ಡೆಲ್ಲಿ ಗೆಲ್ಬೇಕಂತ ಸಪೋರ್ಟ್. ಯಾಕಂದ್ರೆ ಇಬ್ರು ಕರ್ನಾಟಕ ಪ್ಲೇಯರ್ಸ್ ಇದಾರೆ. ಅಲ್ಲಿ ಯಾವ ಪ್ಲೇಯರ್? ಕರುಣ್ ನಾಯರ್, KL ರಾಹುಲ್. ಥ್ಯಾಂಕ್ ಯು ಸರ್. ಲೆಟ್ಸ್ ಗೋ ಟು ದ ಜಿಮ್ ಏರಿಯಾ. IPL ನೋಡ್ತೀರಾ ಸರ್? ನೋಡ್ತಿದೀವಿ. ಈ ಸಲ ಜಾಸ್ತಿ ನೋಡ್ತಾ ಇದೀವಿ. ಹೌದಾ? ಯಾವ ಟೀಮಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ಬೆಂಗಳೂರಲ್ವಾ? RCB ಅಲ್ಲಿ ನಿಮಗೆ ಯಾರು ಇಷ್ಟ? ವಿರಾಟ್ ಕೊಹ್ಲಿ. ಈ ಸಲ ಕಪ್ ಗೆಲ್ಲುತ್ತಾ? ಗೆಲ್ಬೇಕು ಅಂತ ಆಸೆ ಪಟ್ಟಿದ್ದೀವಿ. ಓಕೆ. ಭವಿಷ್ಯ ಕಾಲವಲ್ಲ, ಗೆಲ್ಲೋದು ಬಿಡೋದು ಅವ್ರು ತಾನೆ. ಓಕೆ. 3 ಡೇಸ್ ಬ್ಯಾಕ್ RCB CSK ಮ್ಯಾಚ್ ಇತ್ತಲ್ಲ, ಹೇಗಿತ್ತು? ಚೆನ್ನಾಗಿತ್ತು. 2 runs ಇಂದ ಗೆದ್ದಿತ್ತಾನೆ. ಚೆನ್ನಾಗಿತ್ತು. ಆತರ ಇರ್ಬೇಕು ಕಾಂಪಿಟೇಷನ್. RCB ಬಗ್ಗೆ ಒಂದ್ ಡೈಲಾಗ್ ಹೇಳಿ. ಈ ಸಲ ಆದ್ರೂ ಕಪ್ ನಮ್ದಾಗ್ಲಿ ಅಂತ ಅಷ್ಟೇ. ಓಕೆ. RCB ಈ ಸಲ ಆದ್ರೂ ಕಪ್ ನಮ್ದಾಗ್ಲಿ ಅಂತ ಹಬ್ಬ ಮಾಡೋಣ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಸಾಯಿ ಪ್ರಣೀತ್. IPL ನೋಡ್ತಾ ಇದ್ದೀರಾ? ನೋಡ್ತಿದೀನಿ. ಯಾವ ಟೀಮಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್. ಯಾರು ಇಷ್ಟ ನಿಮಗೆ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರಲ್ಲಿ? ಕಿಂಗ್ ಕೊಹ್ಲಿ. ಕೊಹ್ಲಿ ತರ ಒಂದ್ ರಿಯಾಕ್ಷನ್ ಕೊಡಿ. ಕೊಹ್ಲಿ ತುಂಬಾ ತರ ರಿಯಾಕ್ಷನ್ಸ್ ಕೊಡ್ತಾನಲ್ಲ, ಅವನ್ ತರ ರಿಯಾಕ್ಷನ್. ಈ ಸಲ ಕಪ್ ನಮ್ದೇ. ಓಕೆ, ವೆಲ್ಕಮ್. ನಿಮ್ ಹೆಸರು ಸರ್? IPL ಮ್ಯಾಚ್ ನೋಡ್ತಾ ಇದ್ದೀರಾ? ಯಾವ ಟೀಮಿಗೆ ಸಪೋರ್ಟ್ ಮಾಡೋದು? ಬೆಂಗಳೂರು ಟೀಮ್ ಅಲ್ಲಿ ನಿಮ್ಗೆ ಯಾರು ಇಷ್ಟ? ವಿರಾಟ್ ಕೊಹ್ಲಿ. RCB CSK ಮ್ಯಾಚ್ ಆಯ್ತಲ್ಲ, ನಿಮ್ಗೆ ಹೇಗ್ ಅನಿಸ್ತು? ಟಫ್ ಮ್ಯಾಚ್ ಆಗಿತ್ತು. ಯಾರು ಅಂತ ಲಾಸ್ಟ್ ಮಿನಿಟ್ ಒಳ್ಳೆ ಟೆನ್ಷನ್ ಆಗಿತ್ತು. ಈ ಸಲ ಆದ್ರೂ ನಮ್ಮ RCB ಕಪ್ ಗೆಲ್ಲುತ್ತಾ? ಚಾನ್ಸಸ್ ಇದೆ. ಗುಜರಾತ್ ಟೀಮು ಚೆನ್ನಾಗಿತ್ತು. ಓಕೆ ಸರ್, ಆದ್ರೂ ಈ ಸಲ ನಾವು ಸಪೋರ್ಟ್ ಮಾಡೋದು ಖಂಡಿತ ಬೆಂಗಳೂರು. ಥ್ಯಾಂಕ್ ಯು. ಪ್ಲೇ ಗ್ರೌಂಡ್ ಅಲ್ಲಿ ಕ್ರಿಕೆಟ್ ಆಡ್ತಾ ಇರೋ ಮಕ್ಕಳನ್ನ ಕೇಳೋಣ, ಬನ್ನಿ. ನಿಮ್ಮ ಹೆಸರೇನು? My name is Jaron Franklin. IPL ನೋಡ್ತೀರಾ? ಮೈಕ್ ಇಟ್ಕೊಳ್ಳಿ. IPL ನೋಡ್ತೀರಾ? ಯಾವ ಟೀಮ್ ಸಪೋರ್ಟ್ ಮಾಡ್ತೀರಾ? CSK ಅಲ್ಲಿ ಯಾರು ಇಷ್ಟ? Dhoni. ಓಕೆ, ಧೋನಿಗೆ ಸಪೋರ್ಟ್ ಮಾಡ್ತಾ ಇರಿ. RCB ನ ಹೇಟ್ ಮಾಡಬೇಡಿ, RCB ಗೂ ಸಪೋರ್ಟ್ ಮಾಡಿ. Okay. ಈ ಸಲ ಯಾವ್ದು ವಿನ್ ಆಗುತ್ತೆ? Mostly RCB. I have hope on RCB that will win. RCB ಇಷ್ಟನಾ ಇಷ್ಟ ಇಲ್ವಾ? Fine. Average. ಓಕೆ, RCB ಸಪೋರ್ಟ್ ಮಾಡೋದನ್ನ ನಿಲ್ಲಿಸಬೇಡಿ, ಹೇಟ್ ಅಂತೂ ಮಾಡಬೇಡಿ, ಇಷ್ಟ. ಓಕೆ, ಬೈ. ಫಸ್ಟ್ ವಿಡಿಯೋನೇ ವರ್ಸ್ಟ್ ಆಗಿತ್ತು, ಸೊ ಅದು ವಿಡಿಯೋ ಡಿಲೀಟ್ ಕೆಟ್ಟದಾಗಿತ್ತು. ಬಟ್ ಅದು ವಿಡಿಯೋ ಡಿಲೀಟ್ ಮಾಡ್ಬೇಕಾಯ್ತು, ಸೊ ಡಿಲೀಟ್ ಮಾಡಿದ್ವಿ. ಎಕ್ಸ್ಪೀರಿಯನ್ಸ್ ಆಗೋಯ್ತು. ಬಟ್ ಆದ್ರೂ ಬಿಡಲ್ಲ, ನಾವು ವ್ಲಾಗ್ ಮಾಡೇ ಮಾಡ್ತೀವಿ. ಸೊ ಕೆಲವೊಂದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಯ್ತು, ಕೆಲವೊಂದು ತುಂಬಾ ಚೆನ್ನಾಗಿ ಒಳ್ಳೆ ರಿಯಾಕ್ಟ್ ಮಾಡಿದ್ರು. ಖುಷಿ ಆಯ್ತು ಅದನ್ನ ಕೇಳಿ. ಯಾರಾದ್ರೂ ಒಬ್ರು ನೆಗೆಟಿವ್ ಆಗಿ ಹೇಳಿದ್ರೆ ನಾವು ಅದನ್ನ ಪಾಸಿಟಿವ್ ಆಗಿ ತಗೊಂಡು ಮೂವ್ ಮಾಡ್ಬೇಕು. ಸೊ ಫಸ್ಟ್ ವಿಡಿಯೋನೇ ಒಂದ್ ಸ್ವಲ್ಪ ರಾಂಗ್ ರಿಯಾಕ್ಟ್ ಮಾಡಿದ್ರು.
ಸೊ ನಮ್ಗೆ 1 ಸೆಕೆಂಡ್ ಬೇಡ ವಿಡಿಯೋ ಹೋಗ್ಬಿಡೋಣ, ಫಸ್ಟ್ ಟೈಮ್ ಮಾಡ್ತಿರೋದಲ್ವಾ ಹೋಗ್ಬಿಡೋಣ ಅಂತ ಅನಿಸ್ತು. ಅವ್ರು ಹಾಗೆ ಹೇಳಿದ ತಕ್ಷಣ ಏನು ಬೇಡಪ್ಪ ಮನೆಗೆ ಹೋಗ್ಬಿಡೋಣ ಅಂತ ಅನ್ಕೊಂಡ್ವಿ. ಆಮೇಲೆ ನೋಡೋಣ ಎಲ್ಲರೂ ಒಂದೇ ತರ ಇರೋದಿಲ್ಲ ಅಂತ ಅನ್ಬಿಟ್ಟು ಬೇರೆಯವ್ರನ್ನ ಕೇಳೋದಕ್ಕೆ ಹೋದ್ವಿ. ಪರವಾಗಿಲ್ಲ, ಚೆನ್ನಾಗೆ ರಿಯಾಕ್ಟ್ ಮಾಡಿದ್ರು. ಸೊ ಖುಷಿ ಆಯ್ತು ನಮ್ಗೆ ಪಾರ್ಕಿಗೆ ಬಂದಿದ್ದು ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು ನಮ್ಗೆ. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ನೆಕ್ಸ್ಟ್ ನಾವ್ ಹೀಗೆ ವಿಡಿಯೋಸ್ ಮಾಡ್ಬೇಕು ಅಂದ್ರೆ ನಿಮ್ಮ ಸಪೋರ್ಟ್ ನಮ್ಗೆ ತುಂಬಾ ಮುಖ್ಯ. ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ಸಲ ಕಪ್ ನಮ್ದೆ. ಎಸ್. ಹೊಸದಾಗಿ ಯಾರಾದ್ರೂ ವಿಡಿಯೋ ಮಾಡೋದಕ್ಕೆ ಹೋದಾಗ ಅಥವಾ ಪಬ್ಲಿಕ್ ರಿಯಾಕ್ಷನ್ಸ್ ನ ತಗೊಳ್ಳೋದಕ್ಕೆ ಹೋದಾಗ ಒಂದು ನೆನ್ಪಿಡ್ಕೊಳ್ಳಿ, ವಿಡಿಯೋ ಮಾಡೋದಕ್ಕಿಂತ ಮುಂಚೆ ಅವ್ರ ಪರ್ಮಿಷನ್ ತಗೊಳ್ಳಿ, ವಿಡಿಯೋ ತಗೋಬೋದಾ ಅಂತ. ಯಾಕೆಂದ್ರೆ ನಮ್ಗೆ ಇವತ್ತು ಎಕ್ಸ್ಪೀರಿಯನ್ಸ್ ಆಗಿದೆ. ವಿತೌಟ್ ಪರ್ಮಿಷನ್ ಕ್ಯಾಮ್ರಾ ಇಟ್ಕೊಂಡು ಹಿಂಗೆ ಹೋಗ್ಬಿಟ್ವಿ, ಬೈಸ್ಕೊಂಡು ಬಂದ್ವಿ. ಯಾರು ಆ ಥರ ಮಾಡೋಕೆ ಹೋಗಬೇಡಿ. ಸ್ವಲ್ಪ ಏಜ್ ಆದವ್ರು ಇದ್ರು ಅಲ್ಲಿ. ಫಸ್ಟ್ ವಿಡಿಯೋನೇ ಒಳ್ಳೆ ಒಂದು ಥಾಟ್ಸ್ ಇಂದ ಹೋದ್ವಿ, ಮಾಡೋಣ ಒಳ್ಳೆ ರಿಯಾಕ್ಷನ್ ಬರಲಿ ಅಂತ ಮೈಂಡ್ ಸೆಟ್ ಇಟ್ಕೊಂಡು ನಾವು ಪಾರ್ಕಿಗೆ ಹೋಗಿದ್ವಿ. ಬಟ್ ಹೋಗಿ ವಿತೌಟ್ ಪರ್ಮಿಷನ್ ವಿಡಿಯೋ ನಮಗೂ ಗೊತ್ತಿರಲಿಲ್ಲ, ಯಾಕಂದ್ರೆ ನಾವು ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇರೋದು, ಪಬ್ಲಿಕ್ ರಿಯಾಕ್ಷನ್ಸ್ ತಗೊಂತಾ ಇರೋದು ಫಸ್ಟ್ ಟೈಮ್. ಸೊ ನಾವ್ ಯಾವತ್ತೂ ಪಬ್ಲಿಕ್ ಅಲ್ಲಿ ವಿಡಿಯೋಸ್ ಆಗ್ಲಿ ಏನೋ ಮಾಡ್ತಾ ಇರಲಿಲ್ಲ. ಹೀಗೆ ನೋಡೋಣ ಅಂತ ಹೊಸದಾಗಿ ಏನೋ ಪ್ರಯತ್ನ ಮಾಡೋಣ ಅಂತ ಹೋದ್ವಿ. ಫಸ್ಟ್ ಎಲ್ಲ ವಯಸ್ಸಾದವರು ಏನೋ ಮಾತಾಡ್ಕೊಂಡು ಕುತ್ಕೊಂಡಿದಾರಲ್ಲ ಅಂತ ಹೋದ್ವಿ ಅಷ್ಟೇನೆ. ನೋಡೋಣ ಕೇಳೋಣ IPL ಬಗ್ಗೆ ನೋಡ್ತಾರ ಇಲ್ವೋ ಅಂತ. ಸೊ ಅವ್ರಿಗೆ ನಾವ್ ಹಾಕೊಂಡಿರೋ ಡ್ರೆಸ್ ಕೂಡ ಯಾರ್ದು ಏನು ಅಂತ ಗೊತ್ತಿಲ್ಲ. ಏನೋ ಕ್ರಿಶ್ಚಿಯನ್ ಡ್ರೆಸ್ ಹಾಕೊಂಡ್ ಬಂದ್ಬಿಟ್ಟಿದ್ದಾರೆ, ಏನೇನೋ ಸಮಥಿಂಗ್ ತುಂಬಾನೇ ಏನೇನೋ ಕೆಟ್ಟದಾಗೆಲ್ಲ ಮಾತಾಡಿ ಬ್ಯಾಡ್ ರಿಯಾಕ್ಟ್ ಆಯ್ತು. ಎಲ್ಲೋ ಒಂದ್ ಕಡೆ ಸಖತ್ ಬೇಜಾರಾಯ್ತು. ಅದಕ್ಕೆ ಹೋಗ್ಬೇಕಾದ್ರೆ ಫಸ್ಟು ವಿತ್ ಪರ್ಮಿಷನ್ ತಗೊಂಡು ವಿಡಿಯೋ ಮಾಡಿ. ನಮ್ ತರ ಈ ತರ ಆಗೋದ್ ಬೇಡ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಫಸ್ಟ್ ಎಕ್ಸ್ಪೀರಿಯನ್ಸ್, ಫಸ್ಟ್ ವಿಡಿಯೋ ಆಗಿತ್ತು. ಅದಾದ್ಮೇಲೆ ನಮಗ್ ಬಂದಿರೋ ರಿಯಾಕ್ಷನ್ಸ್ ಎಲ್ಲ ಒಳ್ಳೆ ರಿಯಾಕ್ಷನ್ಸ್, ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಾ ಮಾಡಿದ್ರು. ತುಂಬಾ ಖುಷಿ ಆಯ್ತು. ಸೊ ನೆನ್ಪಲ್ಲಿ ಹಿಡ್ಕೊಳ್ಳಿ, ವಿಡಿಯೋ ಮಾಡ್ಬೇಕಾದ್ರೆ ವಿತ್ ಪರ್ಮಿಷನ್ ಮಾಡಿ ಅಂಡ್ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿ. ಎಸ್, ಬಾಯ್.